ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕಾಕಿನಾಡ ಜಿಲ್ಲೆಯ ತುನಿ ಮಂಡಲದ ಸಿಎಚ್ ಅಗ್ರಹಾರಂ ಗ್ರಾಮದ 3 ವರ್ಷದ ಬಾಲಕಿ ಜ್ಞಾನೇಶ್ವರಿ ಅಲಿಯಾಸ್ ಜಾಹ್ನವಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ 7 ದಿನಗಳಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ ಅಂತಂದ್ರೆ ಜೂನ್ 24ರಿಂದ 30ನೇ ತಾರೀಕಿನವರೆಗೆ ಏನೇನೆಲ್ಲ ಬದಲಾವಣೆಗಳಾಗಿದ್ದಾವೆ, ಮಹತ್ವದ ಅಪ್ಡೇಟ್ಗಳೇನು, ಒಟ್ಟಾರೆಯಾಗಿ ಈ ಒಂದು ವರದಿಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಹೋಗ್ತೇನೆ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದ್ರೂ ಈ ಜಾಹ್ನವಿ ನಾಪತ್ತೆ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಇದ್ರೆ, ಸಂಪೂರ್ಣ ವರದಿಯನ್ನ ಗಮನಿಸ್ತಾ ಇದ್ರೆ, ಅದನ್ನ ಫಾಲೋ ಅಪ್ ಕೂಡ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಗಮನಿಸಲೇಬೇಕು. ಆ ರೀತಿಯಾದಂತಹ ಮಹತ್ವದ ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಕಳೆದ ಒಂದು ವಾರದಿಂದ ಕೂಡ ನಾನು ಕಳೆದ 48 ಗಂಟೆಯಲ್ಲಿ ಅಂತಂದ್ರೆ 2 ದಿನದ ಅಪ್ಡೇಟ್ ಏನೇನೆಲ್ಲ ಆಗ್ತಾ ಇತ್ತು ಅಂತ ಹೇಳಿ ಒಂದು ವರದಿಯನ್ನ ಕೊಡ್ತಾ ಇದ್ದೆ. ಆದ್ರೆ ಈ ಒಂದು ವಿಡಿಯೋದಲ್ಲಿ ಕಳೆದ 1 ವಾರದ ಹಿಂದೆ ಏನೇನೆಲ್ಲ ಬೆಳವಣಿಗೆ ಆಗ್ತಾ ಬಂದಿದೆ, ಈಗ ಯಾವ ಹಂತಕ್ಕೆ ಬಂದು ತಲುಪಿದೆ, ಮಗು ಸಿಗುವಂತ ಸುಳಿವಿದೆಯಾ ಅಥವಾ ಸಾವನ್ನಪ್ಪಿದೆಯಾ ಅಥವಾ ಯಾರಾದರೂ ಅಪಹರಣ ಮಾಡ್ಕೊಂಡು ಹೋಗಿದ್ದಾರಾ, ಈ ಎಲ್ಲಾ ಪ್ರಶ್ನೆಗೂ ಕೂಡ ಒಂದು ಹಂತಕ್ಕೆ ನಿಮಗೆ ಕ್ಲಾರಿಟಿ ಅಥವಾ ಒಂದು ವೇ ನಿಮಗೆ ಸಿಗೋದಕ್ಕೆ ಹೋಗುತ್ತೆ. ಆ ಕಾರಣದಿಂದಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಆರಂಭದಲ್ಲಿ ಜೂನ್ 24, 2026ರಂದು ಏನೇನೆಲ್ಲ ಆಯ್ತು ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋಣ. ಬಾಲಕಿ ನಾಪತ್ತೆಯಾಗಿ 18 ದಿನಗಳಾದ್ರೂ ಯಾವುದೇ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಬಾಲಕಿ ನಾಪತ್ತೆಯಾಗಿ ಅಲ್ಲಿಗೆ 18 ದಿನಗಳು ಆಗಿ ಹೋಗಿದ್ವು. ಆದ್ರೆ ಯಾವುದೇ ರೀತಿಯಾದಂತಹ ಸುಳಿವು ಕೂಡ ಸಿಗದ ಹಿನ್ನೆಲೆಯಲ್ಲಿ ವಕೀಲ ಶ್ರೀಕಾಂತ್ ಎಂಬುವವರು ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಹೈಕೋರ್ಟ್ ಮಕ್ಕಳ ನಾಪತ್ತೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಪ್ರಾಮಾಣಿಕ ಕಾರ್ಯಾಚರಣೆ ವಿಧಾನವನ್ನು ಪಾಲಿಸಲಾಗಿದೆಯೇ ಎಂದು ಪ್ರಶ್ನಿಸಿ ಆಂಧ್ರಪ್ರದೇಶ ಮುಖ್ಯ ಕಾರ್ಯದರ್ಶಿ ಡಿಜಿಪಿ ಮತ್ತು ಕಾಕಿನಾಡ ಎಸ್ಪಿಗೆ ಅಧಿಕೃತ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಮತ್ತು ತಕ್ಷಣವೇ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಲು ಆದೇಶವನ್ನ ನೀಡಿತ್ತು. ಅಂತಂದ್ರೆ 24ನೇ ತಾರೀಕಿನಂದು ಹೈಕೋರ್ಟ್ ಕೂಡ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗುತ್ತೆ. ಇನ್ನು ಜೂನ್ 25ನೇ ತಾರೀಕು ಏನಾಯ್ತು ಅಂತಂದ್ರೆ ಬರೋಬ್ಬರಿ 20 ದಿನಗಳ ಕಾಲ ನೂರಾರು ಪೊಲೀಸರು, ಎನ್ಡಿಆರ್ಎಫ್ ಪಡೆಗಳು, ಎಸ್ಡಿಆರ್ಎಫ್ ಪಡೆಗಳು ಹಾಗೂ ಥರ್ಮಲ್ ಡ್ರೋನ್ಗಳ ಮೂಲಕ 500 ಎಕರೆ ಪಾಮಾಯಿಲ್ ತೋಟ ಮತ್ತು ಕಾಡನ್ನು ಜಲ್ಲೆಡೆ ಹಿಡಿದರೂ ಕೂಡ ಮಗುವಿನ ಬಟ್ಟೆ ಅಥವಾ ಯಾವುದೇ ಭೌತಿಕ ಆಧಾರ ಸಿಕ್ಕಿರಲಿಲ್ಲ. ಮಗು ಕಾಡಿನಲ್ಲಿ ಇಲ್ಲ ಅಥವಾ ಪ್ರಾಣಿಗಳ ದಾಳಿಗೆ ಒಳಗಾಗಿಲ್ಲ ಎಂಬ ತೀರ್ಮಾನಕ್ಕೆ ಬಂದಂತ ಅಧಿಕಾರಿಗಳು ಕಾಡಿನ ಜಂಟಿ ಶೋಧ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವ ನಿರ್ಧಾರವನ್ನ ಮಾಡಿದ್ರು. ತನಿಖೆಯನ್ನ ಸಂಪೂರ್ಣವಾಗಿ ಅಪಹರಣದ ಕೋಣಕ್ಕೆ ಬದಲಾಯಿಸಲಾಗಿತ್ತು. ಇನ್ನು ಜೂನ್ 26ನೇ ತಾರೀಕು ಎತ್ತ ಮಗಳ ಕಣ್ಮರೆಯ ವೇದನೆಯಿಂದ ಅನ್ನ ನೀರು ಬಿಟ್ಟು ತೀವ್ರವಾಗಿ ಕಣ್ಣೀರು ಹಾಕುತ್ತಿದ್ದ ತಾಯಿ ಭವಾನಿ ಅವರ ಆರೋಗ್ಯವು 19 ದಿನಗಳ ನಿರಂತರ ಆಘಾತದ ಬಳಿಕ ಸಂಪೂರ್ಣವಾಗಿ ಕ್ಷೀಣಿಸ್ತಾ ಹೋಗಿತ್ತು. ಅವರು ಪ್ರಜ್ಞೆ ತಪ್ಪಿ ಬಿದ್ದ ತಕ್ಷಣ ಪತಿ ಗಣೇಶ್ ಹಾಗೂ ಸ್ಥಳೀಯರು ಅವರನ್ನ ತುರ್ತು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ರು. ಅದೆಲ್ಲವೂ ಕೂಡ ಆ ದಿನ ನಡೆದು ಹೋದಂತ ಒಂದು ಮಹತ್ವದ ಬೆಳವಣಿಗೆ ಅಥವಾ ಒಂದು ಕೆಟ್ಟ ಬೆಳವಣಿಗೆ ಅಂತಾನೆ ಹೇಳಬಹುದು. ಇನ್ನು ಜೂನ್ 27ನೇ ತಾರೀಕು GPS ಟ್ರ್ಯಾಕರ್ ಅಳವಡಿಸಿದ ನಂತರ ನಿಗೂಢವಾಗಿ ಸಾವನ್ನಪ್ಪಿದ ಸಾಕು ನಾಯಿಯ ವಿಧಿವಿಜ್ಞಾನ ಮತ್ತು ಮರಣೋತ್ತರ ಪರೀಕ್ಷೆಯ ಅಂತಿಮ ವರದಿಯನ್ನ ವೈದ್ಯರು ಕೂಡ ಬಿಡುಗಡೆ ಮಾಡ್ತಾರೆ. ನಾಯಿಗೆ ಯಾರೂ ವಿಷವಿಟ್ಟಿಲ್ಲ. ಮಗು ಕಾಣೆಯಾದ ದಿನದಿಂದ ಅದು ಸರಿಯಾಗಿ ಆಹಾರ ಮತ್ತು ನೀರು ಸೇವಿಸದೆ ಕಾಡಿನಲ್ಲಿ ಅಲ್ದಾಡಿರೋದ್ರಿಂದ ತೀವ್ರ ನಿಶಕ್ತಿ ಮತ್ತು ಹಸಿವಿನಿಂದ ಸಾವನ್ನಪ್ಪಿದೆ ಎಂದು ವರದಿಯಲ್ಲಿ ದೃಢಪಟ್ಟಿದೆ. ಇದರೊಂದಿಗೆ ನಾಯಿಯ ಕೊಲೆಯ ವದಂತಿಗಳಿಗೆ ತೆರೆ ಕೂಡ ಸಿಕ್ಕಿದೆ. ಇನ್ನು ಜೂನ್ 28ನೇ ತಾರೀಕು ಮಗು ನಾಪತ್ತೆಯಾದ ಕೇವಲ 20 ನಿಮಿಷಗಳ ಅವಧಿಯಲ್ಲಿಯೇ ಇಡೀ ಘಟನೆ ನಡೆದಿರುವ ಕಾರಣ ವಿಜಯವಾಡ ಡಿಐಜಿ ಕಚೇರಿಯಿಂದ ಬಂದ ವಿಶೇಷ ತಾಂತ್ರಿಕ ತನಿಖಾ ತಂಡವು ಸ್ಥಳೀಯ ಮೊಬೈಲ್ ಟವರ್ ಡಂಪ್ ಡೇಟಾವನ್ನ ಮರುಪರಿಶೀಲನೆ ಮಾಡ್ತಾರೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆ ಸಮಯದಲ್ಲಿ ಅಲ್ಲಿ ಓಡಾಡಿಕೊಂಡಿದ್ದ ಸಂಚಾರಿ ಅಥವಾ ವಲಸೆ ಜನಾಂಗದ ಕೈಗೆ ಮಗು ಸಿಕ್ಕಿರಬಹುದು ಎಂಬ ಆಯಾಮದ ಮೇಲೆ ಪೊಲೀಸರು ನೆರೆ ರಾಜ್ಯಗಳ ಭಿಕ್ಷಾಟನ ಜಾಲಗಳ ಕಡೆಗೆ ತನಿಖೆಯನ್ನ ತಿರುಗಿಸಿದ್ದಾರೆ. ಇನ್ನು ಜೂನ್ 29ನೇ ತಾರೀಕು ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಮಗುವಿನ ಫೋಟೋ ವೈರಲ್ ಆದ ಬೆನ್ನಲ್ಲೇ ಸಾರ್ವಜನಿಕರಿಂದ ಪೊಲೀಸರಿಗೆ ಬರೋಬ್ಬರಿ 4800ಕ್ಕೂ ಹೆಚ್ಚು ಫೋನ್ ಕರೆಗಳು ಬಂದಿದ್ವು. ನೆರೆ ರಾಜ್ಯಗಳಾದ ಒಡಿಶಾ ಮತ್ತು ತೆಲಂಗಾಣದ ವಿವಿಧ ರೈಲ್ವೆ ನಿಲ್ದಾಣಗಳು ಹಾಗೂ ಬಸ್ ನಿಲ್ದಾಣಗಳಲ್ಲಿ ಜಾಹ್ನವಿಯ ಹೋಲಿಕೆ ಇರುವ ಮಗು ಕಂಡಿದೆ ಎಂಬ ಮಾಹಿತಿಯ ಮೇರೆಗೆ ವಿಶೇಷ ಪೊಲೀಸ್ ತಂಡಗಳು ಆಯಾ ರಾಜ್ಯಗಳಿಗೆ ತೆರಳಿ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಇನ್ನು ಜೂನ್ 30ನೇ ತಾರೀಕು ಏನೇನೆಲ್ಲ ಅಪ್ಡೇಟ್ ಆಗಿತ್ತು ಅಂತ ನಾವು ಗಮನಿಸೋದಾದ್ರೆ ನಾಪತ್ತೆಯಾಗಿ ಇಂದಿಗೆ 24 ದಿನಗಳು ಕಳೆದು ಹೋಗ್ತವೆ. ಹೈಕೋರ್ಟ್ ನಿರ್ದೇಶನದಂತೆ ಕಾಕಿನಾಡ ಜಿಲ್ಲಾ ಎಸ್ಪಿ ನೇತೃತ್ವದ ತಂಡವು ನ್ಯಾಯಾಲಯಕ್ಕೆ ಸಲ್ಲಿಸಲು ಸಂಪೂರ್ಣ ತನಿಖಾ ಪ್ರಗತಿ ವರದಿಯನ್ನ ಸಿದ್ಧಪಡಿಸ್ತಾ ಇದೆ. ಈ ಹಂತದಲ್ಲಿ ಸಂಪೂರ್ಣ ತನಿಖಾ ಪ್ರಗತಿಯನ್ನ ಅಥವಾ ಸಂಪೂರ್ಣ ವರದಿಯನ್ನ ಕೋರ್ಟ್ಗೆ ನೀಡಲೇಬೇಕಾದಂತ ಅನಿವಾರ್ಯತೆ ಅಲ್ಲಿನ ಇಲಾಖೆಗಿದೆ. ಹಾಗಾಗಿ ಅದರ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಮಾಡಿಕೊಳ್ತಾ ಇದೆ. ಆಸ್ಪತ್ರೆಯಿಂದ ಚೇತರಿಸಿಕೊಂಡು ಮನೆಗೆ ಮರಳಿರುವ ತಾಯಿ ಭವಾನಿ ಕಣ್ಣೀರಿಡುತ್ತಾ, ನನ್ನ ಮಗಳನ್ನ ಯಾರು ಕರೆದೊಯ್ದಿದ್ದೀರಿ, ವಾಪಸ್ ತಂದು ಕೊಡಿ, ನಾವು ಯಾವುದೇ
ಯಾವುದೇ ಪೊಲೀಸ್ ಕೇಸ್ ಹಾಕುವುದಿಲ್ಲ ಎಂದು ಅಪಹರಣಕಾರರಲ್ಲಿ ಸಾರ್ವಜನಿಕವಾಗಿ ಮನವಿ ಕೂಡ ಮಾಡಿಕೊಂಡಿದ್ರು. ಇದಿಷ್ಟು ಕಳೆದ ಒಂದು ವಾರದಲ್ಲಿ ಆದಂತ ಮಹತ್ವದ ಬೆಳವಣಿಗೆ ಅಂತ ಹೇಳಬಹುದು. ಒಂದು ಕಡೆ ಕಾಡಿನಲ್ಲಿ ಮಗು ನಾಪತ್ತೆ ಆಗಿರಬಹುದು ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು. ಇದೀಗ ಅದಕ್ಕೆಲ್ಲದಕ್ಕೂ ಕೂಡ ತೆರೆ ಎಳೆದಿದ್ದಾರೆ. ಮಗು ಯಾವುದೇ ರೀತಿಯಾಗಿ ಅಲ್ಲಿ ಕಾಡಿನಲ್ಲಿ ಮಿಸ್ ಆಗಿಲ್ಲ, ಯಾವುದೇ ಪ್ರಾಣಿಯೂ ಕೂಡ ಆಕೆಯನ್ನು ಎಳೆದುಕೊಂಡು ಹೋಗಿಲ್ಲ ಅನ್ನುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕಾಡನ್ನ ತನಿಖೆ ಮಾಡೋದನ್ನ ಅಥವಾ ಕಾಡಲ್ಲಿ ಹುಡುಕಾಟ ಮಾಡೋದನ್ನ ಇದೀಗ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಲ್ಲಿಸಿ ಬಿಟ್ಟಿದೆ. ಈಗ ಎಲ್ಲವೂ ಕೂಡ ಅಪಹರಣದ ದಿಕ್ಕಿನಡೆಗೆ ಸಾಗ್ತಾ ಇದೆ. ಅಂತಂದ್ರೆ ಯಾರಾದರೂ ಮಗುವನ್ನ ಅಪಹರಿಸಿಕೊಂಡು ಹೋಗಿರಬಹುದು ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನ ಪೊಲೀಸ್ ಇಲಾಖೆ ಮುಂದುವರಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗಬಹುದು ಈ ನಿಟ್ಟಿನಲ್ಲಿ ಅಂತ ಹೇಳಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋಣ. ಇದಿಷ್ಟು ಕಳೆದ ಒಂದು ವಾರದಲ್ಲಿ ಆದಂತ ಬೆಳವಣಿಗೆ ಆಗಿದೆ. ಅದೇನೇ ಇರಬಹುದು, ಮಗು ಜೀವಂತವಾಗಿ ತಾಯಿಯ ಮಡಿಲನ್ನ ಸೇರಿದ್ರೆ ಸಾಕು ಅಂತೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ಸ್ನೇಹಿತರೆ, ಈ ಒಂದು ಬೆಳವಣಿಗೆಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಾಗಿರಬಹುದು, ಫ್ರೆಂಡ್ಸ್ಗಳಾಗಿರಬಹುದು, ಅದರಲ್ಲೂ ಕೂಡ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ, ಪ್ರತಿ ಮಾಹಿತಿ ಹಂಚ್ಕೊಳ್ಬೇಕಾದಂಥ ಸಂದರ್ಭದಲ್ಲೂ ಕೂಡ ಹೇಳ್ತೀನಿ, ಪೋಷಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತೇಳಿ. ಯಾಕೆ ಅಂತಂದ್ರೆ ಒಂದು ಕ್ಷಣ ಮಗುವಿನ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಬಿಟ್ರೆ ಅಥವಾ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ಮಗು ಇಲ್ಲೆಲ್ಲೋ ಆಟ ಆಡ್ತಿರ್ತವೆ ಅಂತೇಳಿ ಅವುಗಳನ್ನ ಗಮನಿಸದೆ ಇದ್ದು ಬಿಟ್ರೆ ನಿಮ್ಮ ಮಗು ಮಿಸ್ಸಿಂಗ್ ಆದಂಥ ಸಂದರ್ಭದಲ್ಲಿ ಮತ್ತೆ ಮಗುವನ್ನ ಹುಡುಕಾಟ ಮಾಡುವಂಥದ್ದು ಅಥವಾ ಮಗು ನಾಪತ್ತೆ ಆದ ಬಳಿಕ ತಾಯಿಯ ನೋವುಗಳು, ಕುಟುಂಬದ ನೋವುಗಳು ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಅಥವಾ ಪೋಷಕರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಮಗುವನ್ನ ಎತ್ತಿರುವಂಥ ಪ್ರತಿಯೊಬ್ಬ ಪೋಷಕರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳಲೇಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಜೊತೆಗೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಅಥವಾ ಈ ಜಾಹ್ನವಿ ಪ್ರಕರಣ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಇಂತಹ ಮಹತ್ವದ ಬೆಳವಣಿಗೆಯ ಕುರಿತಾಗಿ ಮಾಹಿತಿಯನ್ನು ಗಮನಿಸೋದಕ್ಕೆ ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.